ಓಂ ಶ್ರೀ ರೇಣುಕಾದೇವಿಯೇ ನಮಃ. ಓಂ ಶ್ರೀ ಜಮದಗ್ನಿ ಋಷಿನೇ ನಮಃ. ಇವಾಗಿನ ವಿಚಾರ ಓಂ ಶ್ರೀ ಪರಶುರಾಮಾಯ ನಮಃ. ಇವಾಗಿನ ವಿಚಾರ, ನಿಮಗೆ ಋಷಿಗಳ ಸಿದ್ಧಿ ಮಾಡುವಂತಹ ಮನಸ್ಸಿದ್ರೆ ಹೇಳಿಬಿಡಿ. ನಾನು ನಿಮಗೆ ಇವತ್ತು ಜಮದಗ್ನಿ ಋಷಿಗಳ ಬಗ್ಗೆ ನಾನು ತಿಳ್ಕೊಂಡಿರೋ ಒಂದು ಸ್ವಲ್ಪ ವಿಚಾರಗಳನ್ನು ತಿಳಿಸ್ತೇನೆ. ಅದು ನೀವು ಅರ್ಥ ಮಾಡ್ಕೋಬೇಕು. ಅವರು ಹೇಗೆ ಅಂದರೆ ತಪಸ್ಸಿನ ಶಕ್ತಿಯಿಂದ ಗಾಳಿಯಲ್ಲೇ ಹಾರಿ ಸೂರ್ಯನನ್ನು ಮುಟ್ಟು ಬರುವಂತಹ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಏನು ಹೇಳಿ, ಸೂರ್ಯ ಹೆದರಿ ಮೋಡ, ಏನು ಹೇಳಿ, ಸೂರ್ಯ ಹೆದರಿ ಮೋಡ ಕವಿದು ಬಿಡ್ತದೆ. ಗೊತ್ತಾಯ್ತಾ? ಆ ರೀತಿಯ ಸಿದ್ಧಿ ಅವ್ರದ್ದು ಇದೆ. ಹಾಗೆ ತಪಸ್ಸಿನ ಶಕ್ತಿಯೇ ಹಾಗೆ. ಇಡೀ ಜಗತ್ತಿನಲ್ಲಿ ಏನು ನಡೆಯುತ್ತದೆ ಎಲ್ಲವನ್ನು ತಿಳ್ಕೊಂಡಿದ್ರು. ಹಾಗೆ ಭುಜಬಲ ಪರಾಕ್ರಮ ಕೂಡ ಹಾಗೆ. ಅವರ ಒಂದು ಭುಜಬಲದ ಪರಾಕ್ರಮವನ್ನು ಯಾರಿಂದಲೂ ಅಳೆಯಲು ಸಾಧ್ಯ ಇಲ್ಲ. ಹಾಗೆ ಅವರ ಒಂದು ಶಕ್ತಿಯನ್ನು ಯಾರಿಂದಲೂ ತಿಳಿಯಲು ಸಾಧ್ಯ ಇಲ್ಲ. ನನ್ನಿಂದಲೂ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಅದು ಸರಿನಾ? ನನಗೆ ಆದ 1 ತಾಸಿನ ಅನುಭವನ ನಾನು ನಿಮ್ಮ ಹತ್ರ ಹೇಳಿದ್ದೇನೆ. ನನಗೆ ಆದ 1 ತಾಸಿನ ಅನುಭವನ ಅನುಭವವನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ನನಗೆ ಯಾವ ರೀತಿಯ ಅನುಭವ ಆಯಿತು ಅಂದರೆ, ನಾನು ಒಂದೇ ಕಾಲಲ್ಲಿ ನಿಂತು ಗಾಳಿಯಲ್ಲಿ ಹೋಗಿದ್ದೀನಿ. ಒಂದೇ ಕಾಲಲ್ಲಿ ನಡ್ಕೊಂಡು ಹಾರ್ಕೊತ ಹೋಗಿದ್ದೀನಿ. ಹಾಗೆ ಇನ್ನು ಹೆಚ್ಚಿನ ರೀತಿಯ ಅನುಭವ. ನಾನೇನು ಇಲ್ಲಿ ಹೆಚ್ಚಿನ ರೀತಿಯ ತಪಸ್ಸು ಆಚರಣೆ ಮಾಡಿಲ್ಲ. ಒಂದೇ ಕಾಲಲ್ಲಿ ನಿಂತು ಒಂದು ಅರ್ಧ ಗಂಟೆ 15 ನಿಮಿಷ ಹೀಗೇ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ. ಹಾಗೆ ಸೂರ್ಯನಿಗೆ ನೋಡೋಣ ಅಂತ ಸೂರ್ಯನನ್ನು ನೋಡಿದ್ದೇನೆ. ಅವರ ದೃಷ್ಟಿಗೆ ಸೂರ್ಯ ಮರೆ ಆಗ್ತಾರೆ. ಏನೇಳಿ, ಜಮದಗ್ನಿಗಳ ಋಷಿಗಳ ಅವರು ಹೀಗೆ ನೋಡಿದ್ರು ಅಂದರೆ ಅವರ ದೃಷ್ಟಿಯಿಂದ ಸೂರ್ಯ ಮರೆಯಾಗಿ ಮೋಡ ಕವಿಯುತ್ತದೆ. ಸೂರ್ಯನನ್ನು ಮೋಡ ಬಂದು ಆವರಿಸಿಕೊಳ್ಳುತ್ತದೆ. ಅಂದರೆ ಅವರ ದೃಷ್ಟಿಗೆ ಅಷ್ಟು ಪವರ್. ಅವರ ಹತ್ರ ಏನೂ ಆಗಲ್ಲ ಅಂತೇನಿಲ್ಲ. ಅಂಥವರನ್ನು ಕತೆ ಭಾಗದಲ್ಲಿ ಏನಿದೆ, ರಾಜರು ಬಂದು ಅವರ ಕುತ್ತಿಗೆಯನ್ನು ಕಡಿದ್ರು ಅಂತ ಜಮದಗ್ನಿ ಋಷಿಗಳದ್ದು. ಇದು ಹೇಗೆ ನಂಬಲಿಕ್ಕೆ ಸಾಧ್ಯ? ನಾನಂತೂ ಇದನ್ನು ನಂಬೋದಿಲ್ಲ. ಸರಿನಾ? ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅರ್ಥ ಆಯ್ತಾ? ಜಮದಗ್ನಿ ಋಷಿಗಳು ಇವತ್ತಿಗೂ ಇದ್ದಾರೆ. ಏನು ಹೇಳಿ, ಇವತ್ತಿಗೂ ತಪಸ್ಸು ಆಚರಣೆ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಏನು ಅಂತ ನನಗೆ ಇನ್ನೂ ತಿಳ್ಕೊಂಡಿಲ್ಲ. ಸರಿ, ನಾನು ಮುಂದಿನ ದಿನ ತಿಳ್ಕೊಂಡ ಮೇಲೆ ತಿಳಿಸ್ತೀನಿ. ಹಾಗೆ ಇನ್ನೂ ಹೆಚ್ಚಿನ ವಿಷಯಗಳು ಇದೆ ವೀಕ್ಷಕರು ತಿಳ್ಕೊಳ್ಳುವಂಥದ್ದು. ನಾವು ಹಾಗೆಲ್ಲ ಋಷಿಗಳಿಗೆ ಅಷ್ಟು ಬೇಗ ಸಾವಿಲ್ಲ ಅವರಿಗೆ. ಅವರು ಹೇಗೆ ಅಂದರೆ ಇಚ್ಛಾಮರಣಿ. ಯಾರು? ಜಮದಗ್ನಿ ಋಷಿಗಳು ಇಚ್ಛಾಮರಣಿ. ಹಾಗೆ ಪರಶುರಾಮ ಅವರು ಕೂಡ ಇಚ್ಛಾಮರಣಿ. ನೀವು ಕೇಳಿದ್ದೀರಲ್ಲ, ಇಚ್ಛಾಮರಣಿಗಳು ತುಂಬ ಜನ ಇಲ್ಲಿದ್ದಾರೆ. 750 ವರ್ಷ ಬದುಕಿದವರು, 2000 ವರ್ಷ ಬದುಕಿದವರು. ಅಂದರೆ ನೋಡಿದ್ದೀವಿ, ಕೆಲವರು ಸಾಮಾನ್ಯರು ನೋಡಿದ್ದಾರೆ ಅಷ್ಟೇ 2000 ವರ್ಷ ಬದುಕಿರೋ ಜನಗಳನ್ನು. ಆಮೇಲೆ ಎಲ್ಲಿ ಹೋದರು ಏನಾದರೂ ಅಂತ ಯಾರಿಗೂ ಗೊತ್ತಿಲ್ಲ. ಅರ್ಥ ಆಯ್ತಾ? ಇದು ವಿಚಾರ. ಇನ್ನು ಹೆಚ್ಚಿನ ವಿಚಾರ ಬೇಕು ಅಂದರೆ ಖಂಡಿತ ನನಗೆ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ, ಹಾಗೆ ಫೇಸ್ಬುಕ್ ವಿಡಿಯೋದಲ್ಲಿ. ಓಂ ನಮಃ ಶಿವಾಯ. ಓಂ ಪರಶುರಾಮಾಯ ನಮಃ. ಓಂ ಜಮದಗ್ನಿ ಋಷಿನೇ ನಮಃ. ಓಂ ರೇಣುಕಾದೇವಿನೇ ನಮಃ.